ವಿಧಾನಸೌಧದೊಳಗೆ ಇದೆ ಫಸ್ಟ್ ಟೈಮ್ ಪುಸ್ತಕ ಮೇಳ ನಡೀತಾ ಇದೆ. ಹೆಂಗೆ ಅನ್ನಿಸ್ತಾ ಇದೆ ನೋಡಿದ್ರಾ? ಹೌದು, ಇದು ಹೊಸ ಅನುಭವ ನಮಗೆ. ಫಸ್ಟ್ ಟೈಮ್ ಬರ್ತಾ ಇದೀವಿ ನಾವು. ಸೊ ಯಾವಾಗಲೂ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡಿದಷ್ಟೇ ಗೊತ್ತು, ಒಳಗಡೆ ಅಪರ್ಚುನಿಟಿ ಸಿಕ್ಕಿರಲಿಲ್ಲ. ಸೊ ಇದು ಒಳ್ಳೆಯ ಅನುಭವ. ಓಕೆ, ನೀವು ನೋಡಿದ್ರಾ? ಯಾವ ಪುಸ್ತಕ ತೊಗೊಂಡ್ರಿ? ನೋಡ್ತಾ ಇದ್ದೀವಿ. ಇಲ್ಲ, ನೋಡ್ತಾ ಇದ್ದೀವಿ, ತೊಗೊಳ್ಬೇಕು. ಬಟ್ ಖುಷಿ ಆಗ್ತಾ ಇದೆ, ಕನ್ನಡ ಪುಸ್ತಕಗಳನ್ನ ಇಷ್ಟೊಂದು ಹಾಕಿದ್ದಾರೆ ಇಲ್ಲಿ. ನಿಜವಾಗ್ಲೂ ಇದು ಒಳ್ಳೆ ಅವಕಾಶ ಎಲ್ರಿಗೂ. ಮತ್ತು ವಿಧಾನಸೌಧದ ಹತ್ರ ನಿಂತ್ಕೊಂಡು ಒಂದು ಫೋಟೋ ತೆಕ್ಕೊಳ್ಳೋದೇ ಹೊಸ ಅನುಭವ. ಓಕೆ, ನೀವು ಪುಸ್ತಕ ನೋಡಿದ್ರಾ? ಹಾಂ, ನೋಡಿದ್ದೀವಿ, ತಗೋಬೇಕು. ಬಟ್ ಬರೀ ಪಾಲಿಟಿಷಿಯನ್ಸ್ ಮಾತ್ರ ಬರ್ತಾಯಿದ್ರು. ಇವಾಗ ಕಾಮನ್ ಪಬ್ಲಿಕ್ಕು ಬಂದು ನೋಡಿಕೊಂಡು ಬುಕ್ಸ್ ಈ ಥರ ಮಾಡಿರೋದು, ಬುಕ್ಸ್ ಓದೋರಿಗೆ ಜಾಸ್ತಿ ಖುಷಿ. ಇಲ್ಲೆಲ್ಲ ಬಂದು ಎಲ್ಲ ವೆರೈಟೀಸ್ ಬುಕ್ಸು ಸಿಗ್ತಾಯಿದೆ. ಓಕೆ, ನೀವು ಯಾವ ಬುಕ್ ತೊಗೊಂಡ್ರಿ ಮೇಡಮ್? ನಾವು ಇನ್ನೂ ತೊಗೊಂಡಿಲ್ಲ, ಇವಾಗ ಹುಡುಕ್ತಾ ಇದ್ದೀವಿ. ನಮಗೆ ಬೇಕಾಗಿರೋ ಪುಸ್ತಕಗಳೆಲ್ಲ ಸಿಗಬೇಕು, ಅದಕ್ಕೆ ಹುಡುಕ್ತಾ ಇದ್ದೀವಿ. ನಮಗೂ ಇದು ಒಳ್ಳೆ ಅಪಾರ್ಚುನಿಟಿ. ವಿಧಾನಸೌಧದಲ್ಲಿ ನಮಗೆ ಫ್ರೀ ಎಂಟ್ರಿ ಕೊಟ್ಟಿರೋದು ತುಂಬ ಖುಷಿ ಆಗ್ತದೆ ಇಲ್ಲಿ ಬಂದಿದ್ದಕ್ಕೆ. ನಿಜವಾಗ್ಲೂ ವಿಧಾನಸೌಧ ಅಂದರೆ ಅದೊಂದು ರಾಜಕಾರಣಿಗಳು ಮಾತ್ರ ಬರುವಂಥ ಜಾಗ, ಇದೊಂದು ಶಕ್ತಿ ಕೇಂದ್ರ ಅನ್ನೋದು ಒಂದೇ ಎಲ್ಲರ ಕಲ್ಪನೆ ಇತ್ತು. ಆದರೆ ಅದು ನಾವು ಹೋಗುವಂಥ ಜಾಗ, ನಮ್ಮದೇ ಜಾಗ ಅನ್ನೋ ಒಂದು ಅನುಭವನ ಈ ಪುಸ್ತಕ ಮೇಳ ತಂದುಕೊಡ್ತಾ ಇದೆ. ಬೆಂಗಳೂರಿಂದ ಕ್ಯಾಮ್ರಾಮನ್ ಕೃಷ್ಣ ಜೊತೆ ರಜನಿ MG, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.